ಇದು ಮಂಗಳೂರಿನ ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆಯ ಗೋಲ್ಮಾಲ್ ಸ್ಟೋರಿ. ನೀವು ನೋಡಲೇಬೇಕಾದದ್ದು ಶಿಕ್ಷಣ ಇಲಾಖೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಆಳ್ವಾಸ್ ಸಂಸ್ಥೆ ನಿಂತಿದೆ ಎಂಬುದಕ್ಕೆ ಈ ಸ್ಟೋರಿ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ತಮ್ಮ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಉದ್ಧಾರಕ್ಕಾಗಿ ಸರ್ಕಾರಿ ಶಾಲೆಗಳ ದೈಹಿಕ ಶಿಕ್ಷಕರನ್ನ ಆಳ್ವಾಸ್ ಸಂಸ್ಥೆ ಬಳಕೆ ಮಾಡ್ತಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಕುರಿತಾದ ದಾಖಲೆಗಳು ಸುದ್ದಿ ಟಿವಿಗೆ ಲಭ್ಯವಾಗಿದೆ. ಶಿಕ್ಷಣ ಇಲಾಖೆಯ ಕಾನೂನು ಹಾಗೂ ನಿಯಮಾವಳಿ ಪ್ರಕಾರ ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಶಿಕ್ಷಕರು ಮತ್ತೊಂದು ಸಂಸ್ಥೆಯಲ್ಲಿ ಬೋಧನೆ ಮಾಡುವ ಹಾಗಿಲ್ಲ. ಆದರೆ ಈ ನಿಯಮ ಮಂಗಳೂರಿನ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಅನ್ವಯ ಆಗುವುದಿಲ್ಲ ಎಂಬಂತಿದೆ. ಇತ್ತೀಚೆಗೆ ಬಹಳಷ್ಟು ಸುದ್ದಿಗೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಂತಹ ಮಂಗಳೂರಿನ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಈಗ ಮತ್ತೆ ಚರ್ಚೆಗೆ ಬರ್ತಾ ಇದೆ. ಚರ್ಚೆಗೆ ಮುನ್ನೆಲೆಯಾಗಿದೆ. ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುವಂತಹ ದೈಹಿಕ ಶಿಕ್ಷಕರು ಆಳ್ವಾಸ್ ವಿದ್ಯಾಸಂಸ್ಥೆಗೆ ಬಂದು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಈ ಬಗ್ಗೆ ಮಾತಾಡೋಕೆ ಸ್ವತಃ ಆಳ್ವಾಸ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮೋಹನ್ ಆಳ್ವಾ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗಾಗಲೇ ತಮ್ಮ ಶಿಕ್ಷಣ ಸಂಸ್ಥೆ ಸಾಕಷ್ಟು ಚರ್ಚೆ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ದೈಹಿಕ ಶಿಕ್ಷಕರನ್ನು ತಾವು ಬಳಸ್ಕೊಳ್ತಾ ಇದ್ದೀರಿ ಅನ್ನುವಂತಹ ಮಾಹಿತಿ ನಮ್ಗೆ ಸಿಕ್ಕಿದೆ. ಏನ್ ಹೇಳ್ತೀರಿ ಬಗ್ಗೆ? ನಿಜಾನಾ ಇದು? ಸರ್, ಈಗ ಇದು ಎಲ್ಲೆಲ್ಲಿಗೆ ಹೋಗಿ ಎಲ್ಲೆಲ್ಲಿಗೆ ಬಂತು. ನಾನು ಮೊನ್ನೆಯಿಂದ ಬೇಕಾದಷ್ಟು ನಾನು ಸುದ್ದಿ ಟಿವಿಯಲ್ಲಿ ಮಾತಾಡಿ ಆಯ್ತು. ಈಗ ಇದರ ಬಗ್ಗೆ ಒಂದು ಇಲ್ಲ ಸುಸೈಡ್ ಅಂತೇಳಿ ಬರುವಾಗ ಇನ್ನು ಅದನ್ನು ಎಲ್ಲಿ ತಿರುಗಿಸಿಕೊಂಡು ನಮ್ಮನ್ನು ಏನೆಲ್ಲ ಮಾಡ್ತಾ ಇದ್ದಾರೆ. ನಾನು ಖಂಡಿತ ಹೇಳ್ತೇನೆ, ಈಗ ಸುಮ್ಮನೆ ಏನೆಲ್ಲ ಮಾತಾಡ್ತಾ ಸುಮ್ಮನೆ ಕೂತ್ಕೊಳ್ತಾರೆ. ಈಗ ಇದನ್ನೆಲ್ಲ ನೀವಿಗೆ ಯಾವುದು ನೇರವಾಗಿ ನಂತರ ಕೇಳಿ, ಏನು ವಿಷಯ ಹೇಳಿ ಹೇಳಿ ಸರ್. ಅಲ್ಲ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತವ್ರನ್ನ ತಾವು ಬಳಸ್ಕೊಳ್ತಾ ಇದ್ದೀರಿ, ಉಲ್ಲಂಘನೆ ಮಾಡ್ದಂಗಾಗಲ್ವಾ ಅದು ಸರ್ಕಾರದ ನೀತಿನ ನಿಯಮನ? ಯಾವುದು ಸರ್ಕಾರಿ ಶಾಲೆಯಲ್ಲಿ ಇರುವವರು ಹೇಳಿ, ಯಾವ ಸರ್ಕಾರಿ ಶಾಲೆ? ನೀವು ಯಾರ ಬಗ್ಗೆ ಹೇಳುದು? ಈಗ ಪ್ರವೀಣ್ ಕುಮಾರ್ ಯಾರವರು? ಪ್ರವೀಣ್ ಕುಮಾರ್ ನನ್ನ ನೇರವಾದಂತ ನನ್ನ ನೌಕರಲ್ಲ. ನಾನು ಮೊನ್ನೆ ಇದನ್ನು ಟಿವಿಯಲ್ಲಿ ಹೇಳಿದ್ದೇನೆ. ನಾನು ಇದನ್ನು ನೇರವಾಗಿ ಹೇಳಿದ್ದೇನೆ. ನಮ್ಮ ಅವರು ಈಗ ನಮ್ಮಲ್ಲಿರುವಂತ ನಮ್ಮ ನೌಕರಲ್ಲ. ಇದನ್ನು ಈಗಲ್ಲ, ಮೊನ್ನೆ ಹೇಳಿದ್ದೇನೆ. ನಾನು ಇದನ್ನು ಹೇಳಿ ಆಗಿದೆ. ನಮ್ಮ ಈಗ ನೇರವಾಗಿ ಇರುವವರಲ್ಲ ನಮ್ದು. ಅವರು ಹಳೆಂಗಡಿ ಶಾಲೆಯಲ್ಲಿ ಅವರು ಮೊದಲು ನನ್ನ ಸ್ಟಾಫು, ಈಗ ಹಳೆಂಗಡಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಅವರು ಲೆಕ್ಚರರು. ಅಲ್ಲಿಂದ ಡೆಪ್ಯೂಟ್ ಆಗಿ ಅವರು ಸ್ವರಾಜ ಮೈದಾನದಲ್ಲಿ, ಈಗ ಮೂಡುಬಿದ್ದೆ ಸ್ವರಾಜ ಮೈದಾನಕ್ಕೆ ಡೆಪ್ಯೂಟ್ ಆದವರು. ಡೆಪ್ಯೂಟ್ ಹಾಕೊಂಡು ಅಲ್ಲಿ ಸ್ವರಾಜ ಮೈದಾನದಲ್ಲಿರುವಂತ ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ಮತ್ತು ಅಲ್ಲಿರುವಂತ ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡ್ಲಿಕ್ಕಿರುವವರು. ಅವರು ಸಂಜೆ ಹೊತ್ತಿನಲ್ಲಿ, ಬೆಳಿಗ್ಗೆ ಹೊತ್ತಿನಲ್ಲಿ ಅವರಿಗೆ ಸಾಧ್ಯ ಆದರೆ ಅವರು ಕೆಲವು ಸಲ ನಮ್ಮಲ್ಲಿ ಬಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ. ಈಗ ನಾನು ನಿಮ್ಮ ಹತ್ರ ಹೇಳ್ತೇನೆ, ಇವತ್ತು ನಮ್ಮಲ್ಲಿ ನೇರವಾಗಿ ಸಂಬಂಧ ಇಲ್ಲದಂತ ಎಷ್ಟೋ ಲೆಕ್ಚರರ್ಸ್ ಇವರು ಈಗ IITಗೆ ಕೋಚಿಂಗ್ ಇರಬಹುದು, ಅಥವಾ ಬೇರೆ ಬೇರೆ ನಮಗೀಗ ಸಂಗೀತ ನೃತ್ಯಕ್ಕೆ ಕೋಚಿಂಗ್ ಇರುವವರು ಇರಬಹುದು. ಎಷ್ಟೋ ಜನ ಬಂದು ಇಲ್ಲಿ ಕೋಚಿಂಗ್ ಕೊಟ್ಟು ಹೋಗ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ನೋಡಿ ಹೇಳಿ ಸರ್. ಈಗ ಒಂದು ಉದಾಹರಣೆಗೆ ಕಥಕ್ ಡ್ಯಾನ್ಸರ್ ಅಸಿಮಲ್ ಭಟ್ಟಾಚಾರ್ಯ ಡೆಲ್ಲಿಯಿಂದ ಬಂದು ಇಲ್ಲಿ ಒಂದು ಇದ್ದುಕೊಂಡು ಇಲ್ಲಿ ಟ್ರೈನಿಂಗ್ ಕೊಟ್ಟು ಹೋಗ್ತಾರೆ. ತಪ್ಪೇನು? ಇದಕ್ಕೆ ಯಾಕೆ ನನ್ನನ್ನು ಇದಕ್ಕೆ ಪುನಃ ಇದನ್ನು ಬೇರೆ ಬೇರೆ ಇದಕ್ಕೆ ಎಳಿತಾರೆ ಹೇಳಿ? ಯಾಕೆ ಇದನ್ನು ನನ್ನ ಹತ್ರ ಕೇಳಬೇಕು? ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸುದ್ದಿ ಟಿವಿ ಮಾತಾಡೋದಕ್ಕೆ. ಈಗ DDPO ಆಗಿರುವಂತಹ KR ತಿಮ್ಮಯ್ಯ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ನಾನು ಮಾತು ಕೇಳ್ತಿದ್ದೆ ತಮ್ಗೆ. ಅಲ್ಲ, ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಈಗ ಸರ್ಕಾರಿ ಅಲ್ಲಿ ದೈಹಿಕ ಶಿಕ್ಷಕರಾಗಿರ್ಬೋದು, ಶಿಕ್ಷಕರನ್ನ ಬಳಸಿಕೊಳ್ತಿದ್ದಾರೆ ಅನ್ನುವ ಮಾತು ನಮಗೆ ದಾಖಲೆಗಳ ಸಮೇತ ಲಭ್ಯವಾಗಿದೆ. ಏನ್ ಹೇಳ್ತಿರೋದಕ್ಕೆ ತಾವು ಅಧಿಕಾರಿಗಳಾಗಿದ್ದೀರಿ? ಸಂಪರ್ಕ ಸಾಧ್ಯವಾಗ್ತಿಲ್ಲ. ಇದು ಮಂಗಳೂರಿನ ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆಯ ಒಂದು ಬಿಗ್ ಗೋಲ್ಮಾಲ್ ಸ್ಟೋರಿ. ಆಳ್ವಾಸ್ ವಿದ್ಯಾಸಂಸ್ಥೆ ಮುಖ್ಯಸ್ಥರು ಮೋಹನ್ ಆಳ್ವಾ ಅವರು ಹೇಳಿದ್ರು, ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟಿದ್ದಾರೆ. ಕೇವಲ ಸಾಯಂಕಾಲದ ಹೊತ್ತಿಗೆ, ಬೆಳಗ್ಗೆ ಹೊತ್ತಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ನೋಡೋದಾದ್ರೆ ಈ ಒಂದು ದಾಖಲೆಗಳ ಸಮೇತ ಸುದ್ದಿ ಟಿವಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಶಿಕ್ಷಕರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅನ್ನುವಂತಹ ದಾಖಲೆ ಸುದ್ದಿ ಟಿವಿಗೆ ಲಭ್ಯವಾಗಿದೆ. ಇತ್ತೀಚೆಗೆ ಬಹಳಷ್ಟು ಚರ್ಚೆಗೆ, ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಏನಿದೆ, ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ, ಸರ್ಕಾರಿ ವಿದ್ಯಾಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿಕ್ಷಕರನ್ನ ಬಳಸಿಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ.
ಈ ಬಗ್ಗೆ ಡಿವೈಎಫ್ಐ ರಾಜ್ಯಾಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ಈಗ ಏನು ಆಳ್ವಾಸ್ ಸಂಸ್ಥೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಿತ್ತು, ತಮ್ಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸೇವೆ ಮಾಡ್ತಿರುವಂತಹ ಶಿಕ್ಷಕರನ್ನ ಇವರು ಬಳಸ್ಕೊಳ್ತಿದ್ದಾರೆ ಅನ್ನುವಂತಹ ದಾಖಲೆಗಳು ನಮ್ಗೆ ಸಿಕ್ಕಿವೆ. ತಮ್ಗೆ ಅನ್ಸುತ್ತೆ? ಇದೆ ನಮ್ಗೆ ಬಹಳ ಹಿಂದಿನಿಂದಲೂ ಕೂಡ ನಾವು ಪ್ರಶ್ನೆ ಮಾಡ್ತಾ ಇರೋದು ಈ ರೀತಿಯ ನಿಯಮಗಳ ಉಲ್ಲಂಘನೆ. ಕಾವ್ಯ ಸಾವಿನ ಹಿನ್ನೆಲೆಯಲ್ಲಿ ನಾವು ಚರ್ಚೆಗೆ ತಗೊಳ್ತಾ ಇರುವಂತದ್ದು ಇಂಥದ್ದೇ. ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ, ಒಂದು ನೈತಿಕತೆಯನ್ನು ಮಾತಾಡುವಂತ ಮೋಹನ್ ಆಳ್ವಾರ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿ ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ಕಾರಿ ಟೀಚರ್ಗಳನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸರ್ ಒಂದು ಮುನೀರ್ ಕಾಟಿಪಳ್ಳ ಒಂದು ಈಗ ಮೋಹನ್ ಆಳ್ವಾರ್ ನಾವು ಸ್ವತಃ ಮಾತಾಡ್ಸಿದ್ದು ಅವ್ರು ಹೇಳ್ತಾರೆ ಇಲ್ಲ ಅಂತ ಯಾವುದೇ ಕೆಲಸಗಳು ನಡೀತಾ ಇಲ್ಲ, ಸಾಯಂಕಾಲ ಅಥವಾ ಬೆಳಗಿನ ಹೊತ್ತಿಗೆ ಏನೋ ಅವರ ಖುಷಿ ಮೇರೆಗೆ ಸಂತೋಷ ಮೇರೆಗೆ ಬಂದು ಅವರು ಟೀಚ್ ಮಾಡಿ ಹೋಗ್ತಾರ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸುಮ್ನೆ ಯಾರು ನಂಬುವಂತ ಪ್ರಶ್ನೆ ಅಲ್ಲ, ಖುಷಿಗಾಗಿ ಯಾರು ಬರಲ್ಲ. ಮೋಹನ್ ಆಳ್ವಾರ್ ವಿದ್ಯಾರ್ಥಿಗಳನ್ನ ಎಲ್ಲಾ ರೀತಿ ಅಖಿಲ ಭಾರತ ಮಟ್ಟದ ಕ್ರೀಡಾಕೂಟಗಳಿಗೆ ಕರ್ಕೊಂಡು ಹೋಗೋದು ಇವರೇ ಅನ್ನುವಂಥದ್ದು ಆರೋಪಗಳಿದೆ. ಅದು ಹೆಂಗಾಗ್ತದೆ? ಅಲ್ಲಿ ಕೂಡ ಸರ್ಕಾರಿ ಶಾಲಾ ಟೀಚರ್ಗಳು ಖಾಸಗಿಯಾಗಿ ಮನೆಯಲ್ಲಿ ಮನೆ ಪಾಠ ಟ್ಯೂಷನ್ ಕೊಡಬಾರ್ದು ಅಂತ ನಿಯಮ ಇದೆ. ಇವರಂಗೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಮೊದಲಾಗಿ 5 ಟೀಚರ್ಗಳ ಮೇಲೆ ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಮತ್ತು ಮೋಹನ್ ಆಳ್ವಾರ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಇಂತಹ ನಿಯಮ ಉಲ್ಲಂಘನೆಯ ಪ್ರಕರಣಗಳ ಬಗ್ಗೆ ಕೂಡ ಶಿಕ್ಷಣ ಇಲಾಖೆ ಗಮನ ಹರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡುವಂತ. ಓಕೆ, ಥ್ಯಾಂಕ್ ಯು ಮುನೀರ್ ಕಾಟಿಪಳ್ಳ ಅವರೇ, ಸುದ್ದಿ ಟಿವಿ ಮಾತಾಡಿದ್ದಕ್ಕೆ.